ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಈ ಒಂದು ಅವಕಾಶ ಕೊಟ್ಟಿದ್ದೀವಿ. ಮುಳುಗಾಲ ತಾಲೂಕು ಅಸಂಘಟಿತರಾಗಿರ್ತಕ್ಕಂಥ ನಮ್ಮ ಆಲಂಗೂರು ನಮ್ಮ ಸೀನಣ್ಣವರ ಪ್ರೇರಣೆಯಿಂದ ಈ ಒಂದು ಅವಕಾಶ ಸಿಕ್ತು. ಅದೇ ರೀತಿಯಲ್ಲಿ ನನಗೆ ಬದುಕಿ ಬೆಂದಟ್ಟಿ ನೀನು ಎಲ್ಲ ರಂಗದಲ್ಲೂ ಮುನ್ನುಗ್ಗಿಯಾಗಿ ನಡೆಸು, ನಾನು ಇದನ್ನು ನಡೆಸು, ನನಗೆ ಬೆಂದಟ್ಟಿ ನನಗೆ ಅವಕಾಶ ಕೊಟ್ಟಿರ್ತಕ್ಕಂಥ ಕುಮಾರಣ್ಣ, ನನ್ನ ಮನೆಯ ಒಡೆಯ, ನನ್ನ ಬಾಳಿನ ಒಂದು ಆಶಾದೀಪ ಕುಮಾರಣ್ಣ. ಇವತ್ತೊಂದು ನಾನು ಮಾತು ಕೊಡ್ತಾ ಇದ್ದೀನಿ, ಕುಮಾರಣ್ಣ ಯಾವತ್ತು ಜೀವಂತವಾಗಿರ್ತಾರೋ ಅವರಿಂದ 100 ವರ್ಷ ಇಲ್ಲಿ, ಅಲ್ಲಿ ತನಕ ನನ್ನ ರಾಜಕಾರಣ. ಯಾವತ್ತು ಕುಮಾರಣ್ಣ ಇರೋದು ಅವತ್ತು ನಾನು ರಾಜಕಾರಣಕ್ಕೆ ಕೊನೆ ಮಾಡ್ತೀನಿ. ಕುಮಾರಣ್ಣಗೋಸ್ಕರ ನಾನು ಮುಳುಬಾಗಿಲು ಬಂದಿದ್ದೀನಿ. ಈ ಮುಳುಬಾಗಿಲ ಜನ ಮೊದಲು ನನಗೆ ಗೊತ್ತಿರಲಿಲ್ಲ, ಇದೇ ಜಿಲ್ಲೆ ನನಗೆ ಗೊತ್ತಿರಲಿಲ್ಲ, ನನ್ನ ನಾಯಕರು ಗೊತ್ತಿರಲಿಲ್ಲ. ಎಲ್ಲರೂ ಟಿಕೆಟ್ ಬೇಕು ಅಂತ ಬಂದು ಕೇಳಿದಾಗ ನಿಮ್ಮಲ್ಲಿಂದ ತಗೊಂಡೋಗಿ, ಇಲ್ಲ ನನ್ನ ತಮ್ಮ ನನ್ನ ಮನೆಯಿಂದ ಕರ್ಕೊಂಡೋಗಿ ಇವ್ರು ನಿಮ್ಮ ಕೋಲಾರ ಜಿಲ್ಲೆ ಅವಾಗ ನಮ್ಮ ಮುಳುಬಾಗಿಲು ತಾಲೂಕಿಗೆ ಪರಿಚಯ ಮಾಡಿಕೊಟ್ರು. ಆ ಸಂದರ್ಭದಲ್ಲಿ ನಾನು ಮುಳುಬಾಗಿಲು ಬಂದು ಎಲ್ಲಾ ನಾಯಕರನ್ನ ಭೇಟಿ ಮಾಡಿ ನಾನು ನಿಮ್ಮ ಮನೆ ಬಂದು ನಾನು ಬಂದು 9 ವರ್ಷ ಆಯ್ತು. 9 ವರ್ಷದಿಂದ ಸತತವಾಗಿ ನಾನು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ಮನೆ ಬೇಡ ಬಿಟ್ಟಿದ್ದೀನಿ, ಬಿಸ್ನೆಸ್ ಬಿಟ್ಟಿದ್ದೀನಿ. ಅವರು ಎಲ್ಲ ಹೆಚ್ಚಿನ ಪ್ರೀತಿ ವಾಸ್ತವ ನನ್ನ ಮುಳುಬಾಗಿಲು ಕೊಟ್ಟು ಇವ್ರು ನನ್ನ ಜನ, ಇವ್ರು ನನ್ನ ನಾಯಕರು, ನನ್ನ ಜನ, ನನ್ನ ನಾಯಕರು ಅಂತ ಅವರು ನನ್ನನ್ನು ಎತ್ತಿ ಗೆಲ್ಲಿಸಿದ್ದಾರೆ. ಸೊ ನಾನು ಕೂಡ ಅವ್ರನ್ನ ಎಲ್ಲ ರೀತಿಯಲ್ಲೂ ಕೂಡ ತೀರಿಸಿಕೊಂಡಿದ್ದೀನಿ. ನನ್ನನ್ನ ಯಾರು ನಂಬಿದ್ದಾರೋ ಅವರನ್ನ ಯಾವತ್ತೂ ಕೈ ಬಿಡೋದಿಲ್ಲ. ಮುಳಬಾಗಿಲು ತಾಲೂಕಿನಲ್ಲಿ ಸತತವಾಗಿ 9 ವರ್ಷಗಳಿಂದ ಕಾರ್ಯಕರ್ತರ ಸೇವೆ, ಜನರ ಸೇವೆ, ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸಿದ್ದೇನೆ. ರಾಜಕೀಯದಿಂದ ನನ್ನ ವೈಯಕ್ತಿಕ ವ್ಯಾಪಾರ ವಹಿವಾಟುಗಳನ್ನ ಕಡಿತಗೊಳಿಸಿದ್ದೇನೆ. ನನ್ನನ್ನ ಶಾಸಕನಾಗಿ ಗೆಲ್ಲಿಸಿದ ಜನರ ಋಣ ತೀರಿಸಬೇಕು ಅಂದ್ರು. ಮುಂಬರುವ ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಸ್ಥಳೀಯ ಸಂಘ ಸಂಸ್ಥೆಗಳ ಚುನಾವಣೆಗಳಲ್ಲಿ ನನ್ನ ಮುಖಂಡರನ್ನ ಗೆಲ್ಲಿಸಿಕೊಂಡು ಬರ್ತೀನಿ ಅಂತ ಅಭಿಮಾನಿಗಳಿಗೆ ಹಾಗೂ ಮುಖಂಡರಿಗೆ ಶಾಸಕ ಸಮೃದ್ಧಿ ಮಂಜುನಾಥ್ ಭರವಸೆ ನೀಡಿದ್ರು. ಮುಂದೆ ಸಹ ನಾನು ಮಾತು ಕೊಡ್ತಾ ಇದ್ದೀನಿ, ಗ್ರಾಮ ಪಂಚಾಯತಿ ಬರ್ಲಿ, ತಾಲೂಕು ಪಂಚಾಯತಿ ಬರ್ಲಿ, ಜಿಲ್ಲಾ ಪಂಚಾಯತಿ ಬರ್ಲಿ, ಇವತ್ತು ನಾನು ಬರ್ಡೇ ದಿವಸ ಮಾತು ಕೊಡ್ತಾ ಇದ್ದೀನಿ, ನಾನು ಸತ್ರು ನಿಮ್ಮನ್ನು ಬಿಡಲ್ಲ. ಈ ಪಕ್ಷಕ್ಕೋಸ್ಕರ ಯಾರು ಒತ್ತಿದ್ದೀರಿ, ಈ ಪಕ್ಷಕ್ಕೋಸ್ಕರ ಯಾರು ದುಡಿದಿರಿ, ಈ ಪಕ್ಷಕ್ಕೋಸ್ಕರ ಯಾರು ಕೂತಲ್ಲಿ ಕೆಲಸ ಮಾಡಿದಿರಿ, ಯಾರು ಅನ್ನ ಹಾಕಿದಿರಿ, ಯಾರು ನೀರು ಕೊಟ್ಟಿದ್ರಿ, ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ದಾರೆ. ಆದವ್ರನ್ನ ಹಾರ್ತಿಗಳು ನೆನೆಸ್ಕೊಂಡಿದ್ದಾರೆ. ಇವತ್ತು ನಾನು ಮಾತು ಕೊಡ್ತಾ ಇದ್ದೀನಿ, ನಾನು ಹೆಂಡತಿ ಇವತ್ತು ನಾನು ಮಾತು ಕೊಡ್ತಾ ಇದ್ದೀನಿ, ನಾನು ಸತ್ರು ಈ ಮುಳಬಾಗಿಲ ತಾಲೂಕಿನ ಕಾರ್ಯಕರ್ತರನ್ನ ಬೂತಲ್ಲಿ ಕೆಲಸ ಮಾಡಿರೋರನ್ನ ಮುಂದೆ ನಾಯಕರಾದವರನ್ನ ಬೆಳೆಸಿ ಇಲ್ಲಿಂದ ನನಗೆ ಋಣ ತೀರಿಸಿಕೊಂಡು ಹೋಗ್ತೀನಿ ಹೊರತು ಯಾವ್ದೋ ಕಮರ್ಷಿಯಲ್ ಗೋಸ್ಕರ ಬಿಟ್ಟು ನಾನು ಬಂದಿಲ್ಲ ಅಂತ ಹೇಳ್ತಾ ಇವತ್ತು ಸಾಕಷ್ಟು ಜನ ಮಕ್ಕಳು ಬಂದಿದ್ದಾರೆ. ಸೊ ಎಲ್ಲ ಮಕ್ಕಳಿಗೂ ನಮ್ಮ ಕುಟುಂಬದ ಕಡೆಯಿಂದ ಒಂದು ಲ್ಯಾಪ್ಟಾಪ್ ಕೊಡೋ ಮುಖಾಂತರವಾಗಿ ಖಂಡಿತವಾಗ್ಲು ಈ ಒಂದು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸುಮಾರು ಜನ ನನಗೆ ಫೋನ್ ಮಾಡಿ ವಿಶ್ ಮಾಡಿದ್ದಾರೆ. ಇನ್ನು ಶಾಸಕ ಸಮೃದ್ಧಿ ಮಂಜುನಾಥ್ಗೆ ಅಭಿಮಾನಿ ಜಗದೀಶ್ ಬೃಹತ್ ಗಾತ್ರದ ಹೂವಿನ ಹಾರವನ್ನ ಕ್ರೇನ್ ಮೂಲಕ ಅರ್ಪಿಸಿದ್ರು. ಟೊಮ್ಯಾಟೊ ಮಂಡಿ ಮಾಲೀಕರ ಸಂಘದ ಅಧ್ಯಕ್ಷ ನಗವಾರ ಎನ್ಆರ್ ಸತ್ಯಣ್ಣ ಅವರು ಆಪಲ್ ಹಾರವನ್ನ ಅರ್ಪಿಸುವ ಮೂಲಕ ತಮ್ಮ ಶುಭಾಶಯಗಳನ್ನ ಕೋರಿದ್ರು. ಬೆಳಗ್ಗೆಯಿಂದ ಸಂಜೆಯವರೆಗೂ ಸಾವಿರಾರು ಜನರು ತಮ್ಮದೇ ಆದ ವಿವಿಧ ಶೈಲಿಯಲ್ಲಿ ತಮ್ಮ ಶಾಸಕರಿಗೆ ಶುಭಾಶಯ ಕೋರಿದ್ರು. ಒಟ್ನಲ್ಲಿ ತಮ್ಮ ಹುಟ್ಟುಹಬ್ಬವನ್ನ ಕ್ಷೇತ್ರದ ಜನರ ಜೊತೆ ಆಚರಿಸುವುದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ನೀಡಿ ವಿದ್ಯಾಭ್ಯಾಸಕ್ಕೆ ಬೆನ್ನೆಲುಬಾಗಿ ನಿಂತ ಶಾಸಕ ಸಮೃದ್ಧಿ ಮಂಜುನಾಥ್ ನಡೆ ನಿಜಕ್ಕೂ ಮಾದರಿ.
ನೋಡಿದ್ರಲ್ಲ ಮುಳಬಾಗಿಲು ಶಾಸಕ ಸಮೃದ್ಧಿ ಮಂಜುನಾಥ್ ಅವರ ಜನಮೆಚ್ಚುಗೆಯ ಕಾರ್ಯವನ್ನ. ಈ ರೀತಿಯ ಮತ್ತಷ್ಟು ಜನಮೆಚ್ಚುಗೆಯ ಕೆಲಸ ಕಾರ್ಯಕರ್ತರು, ಕ್ಷೇತ್ರದ ಜನ ಅವರಿಗೆ ಮತ್ತಷ್ಟು ಬೆಂಬಲವಾಗಿ ನಿಲ್ಲಬೇಕು. ಆಗ ಮತ್ತಷ್ಟು ಜನಪರ ಕೆಲಸ ಮಾಡೋಕೆ ಸಾಧ್ಯವಾಗುತ್ತೆ. ಶಾಸಕರಾದ ಸಮೃದ್ಧಿ ಮಂಜುನಾಥ್ ಅವರಿಗೆ ಗ್ಯಾರಂಟಿ ನ್ಯೂಸ್ ಪರವಾಗಿ ಜನ್ಮದಿನದ ಶುಭಾಶಯವನ್ನ ಹೇಳ್ತಾ ಈ ರೀತಿಯ ಮಾದರಿ ಕೆಲಸ ಮತ್ತಷ್ಟು ಮಾಡ್ಲಿ ಅಂತ ಶುಭ ಹಾರೈಸೋಣ.